Hi, good morning everyone. Myself Manjunath M. I done BE Tech. ನಿಮಗೆ ಇವತ್ತು ಒಂದು ಸ್ಪೆಷಲ್ ಕ್ಲಾಸ್ ಇದೆ. ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ IAS, KS ಎಲ್ಲ ಯಾವ ತರ ಅಂತ. ಸೊ ಅದನ್ನ ನಾನು ಇವತ್ತು ಹ್ಯಾಂಡಲ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಸೊ ನಾನು ಬೆಂಗಳೂರಲ್ಲಿ ಕೆಲವೊಂದು IAS ಇನ್ಸ್ಟಿಟ್ಯೂಟ್ ಎಲ್ಲ ಕ್ಲಾಸ್ ತಗೋತಾ ಇದ್ದೀನಿ. ಸೊ ಅದರಿಂದ ಇವತ್ತು ನಿಮಗೆ ಒಂದು ಸ್ಪೆಷಲ್ ಕ್ಲಾಸ್ ಇವತ್ತು ಅಂದ್ರೆ ಫ್ಯೂಚರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓರಿಯೆಂಟೆಡ್. ಸೊ ಅಲ್ಲೆಲ್ಲ ನಾವು ಮ್ಯಾಥಮೆಟಿಕ್ಸ್ ಎಲ್ಲ ನಾನು ಆಕ್ಚುಲಿ CSAT ಅಂತ ಒಂದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತೀನಿ IAS ಅಲ್ಲಿ. CSAT ಅಂದ್ರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ನಾನು ಕೂಡ UPSC ಮತ್ತೆ KS ಅಲ್ಲಿ ಆಸ್ಪರೆಂಟ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲೆಲ್ಲ ಯಾವ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಪ್ರಿಪೇರ್ ಮಾಡ್ಕೋಬೇಕು, ಸೊ ಅಲ್ಲೆಲ್ಲ ಯಾವ ತರ ಸ್ಮಾರ್ಟ್ನೆಸ್ ಎಲ್ಲ ಬಿಲ್ಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ 1 hour ಕ್ಲಾಸ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ 10th ಆದ್ಮೇಲೆ PU ಆದ್ಮೇಲೆ ಆಫ್ಟರ್ ಗ್ರಾಜುಯೇಷನ್ಸ್ ಆದ್ಮೇಲೆ ಯಾವ ತರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಸೊ ಅದ್ರ ಓರಿಯೆಂಟೆಡ್ ಕ್ಲಾಸ್ ಅನ್ನ ನಾನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಒಂದು ಸ್ಪೆಷಲ್ ಕ್ಲಾಸ್ ನಿಮ್ಗೆ ಅಷ್ಟೇನೆ. So some of the few students, so after 10th they are not able to continue their studies after PU also, after graduation also. So in that case they have so many chances in government exams. So ಯಾವ ತರ ಎಲ್ಲ ಇರುತ್ತೆ ನಿಮಗೆ ಗವರ್ನಮೆಂಟ್ ಎಕ್ಸಾಮ್ಸ್ PU, ಆಫ್ಟರ್ PU, ಆಫ್ಟರ್ ಗ್ರಾಜುಯೇಷನ್. ಈಗ ಫಾರ್ ಎಕ್ಸಾಂಪಲ್ 10th ಆದ್ಮೇಲೆ ನಿಮ್ಗೆ ಫಸ್ಟ್ ಒಂದು 10 to 15 ಮಿನಿಟ್ಸ್ ನಿಮ್ಗೆ ಯಾವ ತರ ಎಲ್ಲ ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳ್ತೀನಿ. ಆಮೇಲೆ ವಿಲ್ ಗೋ ಫಾರ್ ಮ್ಯಾಥಮೆಟಿಕ್ಸ್ ಎಲ್ಲ ಯಾವ ತರ ಶಾರ್ಟ್ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ 10th ಆದ್ಮೇಲೆ ನಿಮ್ಗೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ SSC ಅಂತ ಬರುತ್ತೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ಬಿಟ್ಟು. ಸೊ ಇಲ್ಲಿ 10th ಆದ್ಮೇಲೂ ಕೂಡ ಇರುತ್ತೆ, PU ಆದ್ಮೇಲೂ ಕೂಡ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ PU ಆದ್ಮೇಲೆ ನಿಮ್ಗೆ ಸೆಂಟ್ರಲ್ ಎಕ್ಸಾಮ್ಸ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಎಕ್ಸಾಮ್ಸ್ ತುಂಬಾ ಇರುತ್ತೆ. ಇಲ್ಲಿ SSC ನೂ ಬರುತ್ತೆ 10th PU ಆದ್ಮೇಲೆ. ಸೊ ಸ್ಟೇಟ್ ಗವರ್ನಮೆಂಟ್, ಕರ್ನಾಟಕ ಗವರ್ನಮೆಂಟ್ ಅಲ್ಲಿ ಕೂಡ ನಿಮ್ಗೆ ತುಂಬಾ ಆಪರ್ಚುನಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ SDA ಅಂತ ಒಂದು ಎಕ್ಸಾಮ್ಸ್ ಇದೆ. ಓಕೆ, ಪೊಲೀಸ್. ಸೊ ಇದೆಲ್ಲ ಎಕ್ಸಾಮ್ಸ್ ಇರುತ್ತೆ. ಇದು PU ಆದ್ಮೇಲೆ ಇರುತ್ತೆ, ಡಿಗ್ರಿ ಆದ್ಮೇಲೆ ಇರುತ್ತೆ. ಸೊ ಡಿಗ್ರಿ ಆದ್ಮೇಲೆ ಕರ್ನಾಟಕ ಗವರ್ನಮೆಂಟ್ ಅಲ್ಲಿ ಯಾವ್ದೆಲ್ಲ ಎಕ್ಸಾಮ್ಸ್ ಇರುತ್ತೆ, ಫಸ್ಟ್ ಸ್ಟೇಟ್ ಗವರ್ನಮೆಂಟ್ ನೋಡೋಣ. ಓಕೆ, ಸೊ ಈಗ UG ಬೇಸಿಸ್ ಮೇಲೆ ಏನೆಲ್ಲ ಎಕ್ಸಾಮ್ಸ್ ಇರುತ್ತೆ ನಿಮ್ಗೆ ಗ್ರಾಜುಯೇಷನ್ಸ್ ಆದ್ಮೇಲೆ. ಸೊ KS ಅಂತ ಒಂದು ಎಕ್ಸಾಮ್ಸ್ ಇರುತ್ತೆ. ಓಕೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ. ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ KPSC ಅಂತ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಒಂದು ಕಮಿಷನ್ ಇದೆ, ಅದನ್ನ ಆಯೋಗ ಅಂತ ಕರಿತೀವಿ. ಇವರು ಈ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಓಕೆ, ನಾವು ನೆಕ್ಸ್ಟ್ ಪೊಲೀಸ್ ಸೈಡ್ ಏನಿರುತ್ತೆ ಅಂದ್ರೆ ನಿಮಗೆ PC, ಪೊಲೀಸ್ ಕಾನ್ಸ್ಟೇಬಲ್, PSI. ಓಕೆ, ಸೊ ಈ ತರದೆಲ್ಲ ನಿಮ್ಗೆ ಇರುತ್ತೆ, ಡಿಗ್ರಿ ಮೇಲೆ ಇರುತ್ತೆ. ಓಕೆ, ಅದೇ ತರ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ನಿಮಗೆ ಆಫ್ಟರ್ ಗ್ರಾಜುಯೇಷನ್, ಈಗ 10th PU ಆದ್ಮೇಲೆ SSC ಅಂತ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಒಂದು ಕಮಿಷನ್ ಇದೆ. ಅವರು ನಿಮಗೆ ಆಫ್ಟರ್ 10th PU they will conduct some exams, competitive exams. So later I will explain what are the syllabus will be there. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಫಸ್ಟ್ UPSC ಅಂತ ಒಂದು ಕಮಿಷನ್ಸ್ ಇದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಮೊನ್ನೆ ರಿಸಲ್ಟ್ ಬಂದಿರ್ಬೇಕು, ನೋಡಿರ್ಬೇಕು ನೀವು IAS ಎಲ್ಲ ರಿಸಲ್ಟ್ಸ್. more than 39 students got selected from Karnataka ಓಕೆ, ಸೊ ಇದನ್ನ ಅಂದ್ರೆ AS, IPS ಅಂತೆಲ್ಲ ಇರುತ್ತೆ ಅಲ್ಲಿ. ಓಕೆ, ಸೊ ಅದರಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅವ್ರು ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನಿಮ್ಗೆ IAS, IPS, IRS ಅಂಡ್ ಸೋ ಆನ್. ಅಲ್ಲಿ ನಿಮ್ಗೆ ಅಕಾರ್ಡಿಂಗ್ ಟು ರ್ಯಾಂಕ್ ಇದನ್ನ ಅಲರ್ಟ್ ಮಾಡ್ತಾ ಹೋಗ್ತಾರೆ, IAS, IPS, IRS ಅಂತ. ಇದಕ್ಕೆಲ್ಲ ಸಪರೇಟ್ ಎಕ್ಸಾಮ್ಸ್ ಇಲ್ಲ ನಿಮ್ಗೆ. UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತಾರೆ. ಸೊ ಒಂದೇ ಎಕ್ಸಾಮ್ಸ್ ಇರುತ್ತೆ, ಅದ್ರಲ್ಲಿ ರ್ಯಾಂಕ್ ಮೇಲೆ ನಿಮ್ಗೆ IAS, IPS, IRS ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ನಿಮ್ಗೆ ರ್ಯಾಂಕ್ ಮೇಲೆ. ಓಕೆ, ನಾವು ಈ SSC ಇದೆಯಲ್ಲ, ಇವ್ರು ಮಾತ್ರ ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ನಿಮ್ಗೆ ABCD ಗ್ರೂಪ್ಸ್ ಅಂತ ಇರುತ್ತೆ ಜಾಬ್ಸ್. ಓಕೆ, ಈ A ಗ್ರೂಪ್, B ಗ್ರೂಪ್ ನ UPSC ಅವರು ಕಂಡಕ್ಟ್ ಮಾಡ್ತಾರೆ. The jobs under A group and B group, they are conducted under Union Public Service Commission. Whatever the C and D group, those are conducted by Staff Selection Commission. What do you mean by A group, B group, C group, D group jobs? So A, B group jobs antandre IAS, IPS, IRS. CD group jobs antandre ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಅಲ್ಲಿ ಬರ್ತಕ್ಕಂಥ ಜಾಬ್ಸ್ ಎಲ್ಲ. ಈಗ ಇಂಡಿಯನ್ ಏರ್ಪ್ಲೇನ್ ಏರ್ಪೋರ್ಟ್ ಅಥಾರಿಟೀಸ್ ಎಲ್ಲ ಸ್ವಲ್ಪ ಜಾಬ್ಸ್ ಇರ್ತವೆ, ಅದನ್ನೆಲ್ಲ SSC ಅವರು ಕಂಡಕ್ಟ್ ಮಾಡ್ತಾರೆ.
ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಬಿ ಸಿ ಡಿ ಅಂತಂದ್ರೆ ಎ ಗ್ರೂಪ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ IAS ಇಟ್ಸ್ ಎ ಗ್ರೂಪ್ ಜಾಬ್ಸ್ ಅಟ್ ಸೆಂಟ್ರಲ್ ಗವರ್ನಮೆಂಟ್. ಇಲ್ಲಿ ಸ್ಯಾಲರಿ ತುಂಬಾ ಜಾಸ್ತಿ ಇರುತ್ತೆ, ಜೊತೆಗೆ ಪವರ್ ತುಂಬಾ ಜಾಸ್ತಿ ಇರುತ್ತೆ IAS ಅಂತ. ಓಕೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ನೆಕ್ಸ್ಟ್ ನಿಮ್ಗೆ ಇದು ಹೋಗ್ತಾ ಇದ್ದಂಗೆ IRS IPS IRS ಇವೆಲ್ಲ ಏನಾಗುತ್ತೆ, ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ IAS ಅಂತ ನಿಮ್ಗೆ ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿ ಅಂತ ನೇಮಕ ಮಾಡ್ತಾರೆ, ಗೊತ್ತಿರ್ಬೇಕು. ಅಭಿರಾಮ್ ಅಂತ ಇದಾರೆ ಮೈಸೂರಲ್ಲಿ, ಅವರು IAS ಪಾಸ್ ಮಾಡ್ಕೊಂಡು ಬಂದಿರೋದು. ಸೊ ಅವರಿಗೆ ನಿಮ್ಗೆ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಬಟ್ ಇವ್ರಿಗೆ ಅಷ್ಟೊಂದು ಪವರ್ ಇರಲ್ಲ, ಹೋಗ್ತಾ ಹೋಗ್ತಾ ರ್ಯಾಂಕಿಂಗ್ ಮೇಲೆ ಅಷ್ಟೊಂದು ಪವರ್ ಇರಲ್ಲ. ಬಟ್ ಇವ್ರಿಗೆ ನಂಬರ್ 1 ಪವರ್. ಅದಕ್ಕೆ IAS ಆಗಿರೋರು ಕೂಡ ನೆಕ್ಸ್ಟ್ IAS ಗೆ ಟ್ರೈ ಮಾಡ್ತಾರೆ. ಓಕೆ, ಅದ್ ಬಿಟ್ರೆ ನೆಕ್ಸ್ಟ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ. ಈ ST ಎಕ್ಸಾಮ್ಸ್ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ UPSC ಅವರು ಕಂಡಕ್ಟ್ ಮಾಡ್ತಾರೆ, FDD ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಅದೇ ತರ KPSC ಅವರು KAS ಗೆ sometimes every year ಕಂಡಕ್ಟ್ ಮಾಡಲ್ಲ. ಇಲ್ಲಿ ಕರ್ನಾಟಕ ಗವರ್ನಮೆಂಟ್ ಅಲ್ಲಿ 2-3 years ಗೆ ಕಂಡಕ್ಟ್ ಮಾಡ್ತಾರೆ. ಈಗ ನೋಟಿಫಿಕೇಶನ್ ಆಗಿದೆ, ಈ ಮಂತ್ 24th KAS ಎಕ್ಸಾಮ್ಸ್ ಇದೆ. ಓಕೆ, ಸೊ ಈ ಕ್ಲಾಸ್ ನಿಮ್ಗೆ ಏನು ಕೊಡಿಸ್ತಾ ಇದ್ದಾರೆ ಅಂತಂದ್ರೆ ಜಸ್ಟ್ ಫಾರ್ ಅವೇರ್ನೆಸ್ ವಾಟ್ ವಿ ಹ್ಯಾವ್ ಟು ಡೂ ಇನ್ ಫ್ಯೂಚರ್ ಅಂತ. ಓಕೆ, ಸೊ ನೆಕ್ಸ್ಟ್ ಸಿಲೆಬಸ್ ನೋಡೋಣ. ವಾಟ್ ಇಸ್ ದ ಸಿಲೆಬಸ್ ಫಾರ್ IAS UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್? ವೆರಿ ಸಿಂಪಲ್. ನೀವು 5th ಇಂದ 12th ವರೆಗೆ, ಓಕೆ, 5th ಇಂದ 12th ವರೆಗೆ ಏನೇನು ಸ್ಟಡಿ ಮಾಡಿರ್ತೀರಾ ಅಷ್ಟೇನೆ ಸಿಲೆಬಸ್ ಫಾರ್ IAS. ಹೇಗೆ ನೀವು ಫ್ಯೂಚರ್ ಅಲ್ಲಿ IAS ಮಾಡ್ಬೇಕಂತಂದ್ರೆ ಅಂದ್ರೆ UPSC IAS IPS IRS ಮಾಡ್ಬೇಕಂತಂದ್ರೆ ಯು ಮಸ್ಟ್ ಸ್ಟಡಿ ಫ್ರಮ್ 5th to 12th ಸ್ಟ್ಯಾಂಡರ್ಡ್. 12th ಸ್ಟ್ಯಾಂಡರ್ಡ್ ಹಿಸ್ಟ್ರಿ, ಜಿಯೋಗ್ರಫಿ, ಓಕೆ, ಸೈನ್ಸ್, ಮ್ಯಾಥಮೆಟಿಕ್ಸ್. ಸೊ ನೀವ್ ಏನೇನು ಸ್ಟಡಿ ಮಾಡ್ತೀರಾ ಅಷ್ಟನ್ನು 5th ಇಂದ 12th ವರೆಗೆ ಅದೇ ಇದಿರುತ್ತೆ. ಒಂದು ಸ್ವಲ್ಪ ಹೈಯರ್ ಲೆವೆಲ್ಗೆ ಪ್ರಿಪೇರ್ ಮಾಡ್ಕೋಬೇಕು ಅಷ್ಟೇ. ಇದೇ ಸೇಮ್ ಸಿಲೆಬಸ್. NCERT ಅಂದ್ಬಿಟ್ಟು ನಾವು ಬೇಸಿಕ್ ಫೌಂಡೇಶನ್ ಕೋರ್ಸ್ ಅನ್ನ ಮಾಡ್ತೀವಿ ಇಲ್ಲಿ IAS ಎಕ್ಸಾಮ್ಸ್ ಬಗ್ಗೆ. ಸೊ 5th ಇಂದ 12th ವರೆಗೆ ಬೇಸಿಕ್ ತುಂಬಾ ಸ್ಟ್ರಾಂಗ್ ಇದ್ರು ಮಾತ್ರ ನಿಮ್ಗೆ IAS ಅನ್ನೆಲ್ಲ ಕ್ರ್ಯಾಕ್ ಮಾಡಬಹುದು. ನೀವು ಕೇಳಬಹುದು ಕ್ವಶನ್ಸ್, ಸರ್ ಓನ್ಲಿ 5th to 12th ಮಾತ್ರ ಎಷ್ಟೊಂದು ಈಸಿ ಸಿಲೆಬಸ್ ಅಂತ. ಅಷ್ಟೇನೆ. ಅಗೈನ್ ವಿ ಹ್ಯಾವ್ ಟು ರೀಡ್ ಫ್ರಮ್ 5th to 12th ಸ್ಟ್ಯಾಂಡರ್ಡ್. ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಏನೇನು ಓದ್ತಾ ಇದ್ದೀರಾ ಅದನ್ನ ನಾವು ಮತ್ತೆ ಸ್ಟಡಿ ಮಾಡಬೇಕು UPSC. ಸೊ ಇದನ್ನ ಜೊತೆಗೆ ಓದ್ಕೊಂಡು UG ಅಂಡರ್ ಗ್ರಾಜುಯೇಷನ್ ನೀವು ಏನೇನು ಓದ್ತಿರಲ್ಲ ಡಿಗ್ರಿಲಿ, ಇನ್ ಕೇಸ್ ಆರ್ಟ್ಸ್ ಸ್ಟ್ರೀಮ್ ಬಂದ್ರೆ ಹೈಯರ್ ಲೆವೆಲ್ ಅಲ್ಲಿ ಹಿಸ್ಟ್ರಿ ಇರುತ್ತೆ, ಅದನ್ನ ಸ್ವಲ್ಪ ಸ್ಟಡಿ ಮಾಡ್ಕೋಬೇಕು. ರೆಫರೆನ್ಸ್ ಬುಕ್ ಅಂತ ಬರುತ್ತೆ. ಬಟ್ 5th to 12th ವರೆಗೆ ತುಂಬಾ ಸ್ಟ್ರಾಂಗ್ ಆಗಿ ಓದ್ಬೇಕು. ವಾಯ್ಸ್ ಕೇಳ್ತಾನ ಅಂತ ಹಾಕೊಳ್ಳ ಇದನ್ನ. ಸೊ ಇವಾಗೆಲ್ಲ ಗೊತ್ತಾಯ್ತಲ್ವಾ IAS ಗೆಲ್ಲ ಯಾವ ತರ ಸಿಲೆಬಸ್ ಇರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ KS ಗೆ ಸೇಮ್ ಸಿಲೆಬಸ್. 5th to 12th ಸ್ಟ್ಯಾಂಡರ್ಡ್ ತುಂಬಾ ಸ್ಟ್ರಾಂಗ್ ಇರಬೇಕು ಈ ಸಬ್ಜೆಕ್ಟ್. ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಮ್ಯಾಥಮೆಟಿಕ್ಸ್ ಇದೆಲ್ಲ. ಜೊತೆಗೆ ಕರೆಂಟ್ ಅಫೇರ್ಸ್ ತುಂಬಾ ಅಪ್ಡೇಟ್ ಆಗ್ಬೇಕು. ಈಗ ಅಟ್ ಪ್ರೆಸೆಂಟ್ ಏನೆಲ್ಲ ನಡೀತಾ ಇದೆ, ಇವತ್ತು ಏನೆಲ್ಲ ಇನ್ಫಾರ್ಮೇಶನ್ಸ್ ಇದೆ ಅಂದ್ಬಿಟ್ಟು 1 year ಇನ್ಫಾರ್ಮೇಶನ್ಸ್ ನಿಮ್ಗೆ ಸ್ಮಾರ್ಟ್ ಆಗಿರ್ಬೇಕು. ಓಕೆ, ಯಾವುದು ಕರೆಂಟ್ ಅಫೇರ್ಸ್. ಸೇಮ್ ಸಿಲೆಬಸ್ ಫಾರ್ KS. ಏನು ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಮ್ಯಾಥಮೆಟಿಕ್ಸ್ ಏನ್ ಅಪ್ ಟು 10th ಸ್ಟ್ಯಾಂಡರ್ಡ್ ಮಾತ್ರ ಓದಿರ್ತಿರಲ್ಲ, ಅಪ್ ಟು 10th ಸ್ಟ್ಯಾಂಡರ್ಡ್ ಏನ್ ಓದಿರ್ತಿರಲ್ಲ ಅಷ್ಟು ಮಾತ್ರ ಮ್ಯಾಥಮೆಟಿಕ್ಸ್ ಇರುತ್ತೆ. ಆಫ್ಟರ್ ಯು ಡೋಂಟ್ ಹ್ಯಾವ್ ದಟ್ ಮ್ಯಾಥಮೆಟಿಕ್ಸ್. ಓನ್ಲಿ ಫ್ರಮ್ 5th to 10th ಸ್ಟ್ಯಾಂಡರ್ಡ್ ವಾಟ್ ವಿ ಹ್ಯಾವ್ ಸೇಮ್ ಮ್ಯಾಥಮೆಟಿಕ್ಸ್ ವಿಲ್ ಬಿ ಇನ್ UPSC or KPSC. ಸೊ ವಾಟ್ ಇಸ್ ದ ಸಿಲೆಬಸ್ ಫಾರ್ KS? ಸೇಮ್ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಮ್ಯಾಥಮೆಟಿಕ್ಸ್ ಅದನ್ನೇ ಓದ್ಬೇಕು. ಜೊತೆಗೆ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಓದ್ಬೇಕು. ಓಕೆ, ಕ್ಲಿಯರ್? ಸೊ ಆಫ್ಟರ್ 10th ಆದ್ರೆ ನಿಮ್ಗೆ ಕೆಲವೊಂದು ಹೇಳಿದ್ರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಅಂದ್ಬಿಟ್ಟು ಅಲ್ಲಿ ಸೈನ್ಸ್, ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದ್ರೆ, ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಇದ್ರೆ ಮೋರ್ ದೆನ್ ಇನಫ್. ಡಿಫ್ರೆಂಟ್ ಜಾಬ್ಸ್ಗೆ ಡಿಫ್ರೆಂಟ್ ಸಿಲೆಬಸ್ ಇರುತ್ತೆ. ಈಗ IAS ಗೆ ಬೇರೆ, KS ಗೆ ಬೇರೆ, PSI ಗೆ ಬೇರೆ, ಓಕೆ, ಪೊಲೀಸ್ಗೆ ಬೇರೆ. ಸೊ FD ಅಂತ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಬರುತ್ತೆ, ಅದಕ್ಕೆ ಬೇರೆ. ಅಂದ್ರೆ ಸೇಮ್ ಇರುತ್ತೆ, ಒಂದ್ ಸ್ವಲ್ಪ ಲೈಟ್ ಆಗಿ ಚೇಂಜ್ ಮಾಡಿರ್ತಾರೆ ಪೇಪರ್ಗಳನ್ನ. ಸಮ್ ಪೇಪರ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಮೊನ್ನೆ ಒಂದು ನೋಟಿಫಿಕೇಶನ್ಸ್ ಆಗಿದೆ, PU ಮೇಲಿದೆ, ಅದು PUC ಅಂಡ್ UG. ಏನು ನೋಟಿಫಿಕೇಶನ್ ಇದೆ? ಕರ್ನಾಟಕ ಗವರ್ನಮೆಂಟ್ ಇಂದ ನೋಟಿಫಿಕೇಶನ್ ಆಗಿರೋದು. ಏನು C ಗ್ರೂಪ್ ಜಾಬ್ಸ್ ಅಂತ ಇದೆ. ಈಗ ಏನದು ಸಿಲೆಬಸ್ ಅಂತಂದ್ರೆ C ಗ್ರೂಪ್ ಟೆಕ್ನಿಕಲ್ ಅಂತ ಇದೆ.
ಏನ್ ಸಿಲೆಬಸ್ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಮ್ಯಾಥಮೆಟಿಕ್ಸ್ ಸೇಮ್ ಇದೆ. ಬಟ್ ಸೆಕೆಂಡ್ ಪೇಪರ್ 1 ಪೇಪರ್ 2 ಅಂತ ಕೊಡ್ತಾನೆ. ಓಕೆ, ಪೇಪರ್ 1 ಏನಿದೆ ಸಿಲೆಬಸ್ 5th 12th ಇದೇ ಸಿಲೆಬಸ್ ಇದೆ. ಸೀಟ್ ಟೆಕ್ನಿಕಲ್ ಅಂತ ಇದು ಕರ್ನಾಟಕ ಗವರ್ನಮೆಂಟ್ ಇಂದ ಮೊನ್ನೆ ನೋಟಿಫಿಕೇಶನ್ ಆಗಿದೆ. ಏನ್ ಸಿಲೆಬಸ್ ಇದೆ ಅಂತಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಮ್ಯಾಥಮೆಟಿಕ್ಸ್ ಪೇಪರ್ 1. ಪೇಪರ್ 2 ಏನಿರುತ್ತೆ ಅಂತಂದ್ರೆ ಇಂಗ್ಲಿಷ್, ನೀವೇನ್ ಗ್ರಾಮರ್ ಓದ್ತೀರ ಅದೇ ಇಂಗ್ಲಿಷ್, ಕನ್ನಡ ಗ್ರಾಮರ್, ಓಕೆ, ಕಂಪ್ಯೂಟರ್ ಸೈನ್ಸ್ ಇಷ್ಟಿರುತ್ತೆ. ಸಿ ಈ ತರ ಜಾಬ್ಸ್ ಏನಾಗುತ್ತೆ ನಿಮ್ಗೆ ಸಿಲೆಬಸ್ ಡಿಫ್ರೆಂಟ್ ಜಾಬ್ಸ್ಗೆ ವೇರಿ ಆಗ್ತಾ ಹೋಗುತ್ತೆ ಅಷ್ಟೇ ಸೆಕೆಂಡ್ ಪೇಪರ್. ಸೊ ಇದು PUC ಮತ್ತೆ UG ಬೇಸಿಸ್ ಮೇಲೆ ಇದೆ. PUC ಮೇಲೂ ಒಂದಷ್ಟು ಜಾಬ್ ಅನ್ನ ಬರೀಬಹುದು. ಈಗ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತೆಲ್ಲ ಬರುತ್ತೆ ಕರ್ನಾಟಕ ಗವರ್ನಮೆಂಟ್ ಅಲ್ಲಿ, ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಒಂದು ಬರುತ್ತೆ. ಓಕೆ, ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಬರುತ್ತೆ. ಆ ರೆವಿನ್ಯೂ ಇನ್ಸ್ಪೆಕ್ಟರ್ UG ಮೇಲಿದೆ. ಓಕೆ, ಕೆಲವೊಂದು ಅಲ್ಲಿ ಈಗ ಡಿವಿಷನ್ ಅಸಿಸ್ಟೆಂಟ್ ಅಂತ ಬರುತ್ತೆ, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ, ಅದು PUC ಮೇಲೆ ಇರುತ್ತೆ. ಸೊ ಇದೆಲ್ಲ ನಿಮಗೆ ಜಾಬ್ ಅವೇರ್ನೆಸ್ ಆಫ್ಟರ್ 10th PUC UG ಆದ್ಮೇಲೆ ವಾಟ್ ಈಸ್ ದ ಆಪರ್ಚುನಿಟಿ ಫಾರ್ ಯುವರ್ ಗೋಯಿಂಗ್ ಟು ಕ್ರ್ಯಾಕ್ ಎ ಗವರ್ನಮೆಂಟ್ ಜಾಬ್ಸ್ ಅಂತ. ಸೊ ಲೆಟ್ಸ್ ಸಿ ಮ್ಯಾಥಮೆಟಿಕ್ಸ್ ಸೈಡ್ ಯಾವ ತರ ಎಲ್ಲ ಬರುತ್ತೆ ನಿಮ್ಗೆ ನೋಡೋಣ. ಯಾಕಂದ್ರೆ ನಿಮ್ಗೆ ಯಾವುದೇ ಎಕ್ಸಾಮ್ಸ್ ತಗೊಂಡ್ರು ನಿಮ್ಗೆ ಮ್ಯಾಥಮೆಟಿಕ್ಸ್ ಏನ್ 5th ಇಂದ 10th ಅವ್ರು ಓದಿರ್ತಾರ ತುಂಬಾ ಇಂಪಾರ್ಟೆಂಟ್. ಯಾವ ತರ ಎಲ್ಲ ಇಲ್ಲೆಲ್ಲ ನಿಮ್ಗೆ ಈ ತರ ನಿಮ್ ಅಕಾಡೆಮಿಕ್ ಓದ್ತಿರಲ್ಲ ಸೆಮಿಸ್ಟರ್ ವೈಸ್ ಅಥವಾ ಇಯರ್ ವೈಸ್ ಆ ತರ ಎಲ್ಲ ಇರಲ್ಲ. ತುಂಬಾ ಸ್ಮಾರ್ಟ್ ಆಗಿರ್ಬೇಕು, ತುಂಬಾ ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು. ಮಗ್ಗಪ್ ಎಲ್ಲ ನಡೆಯಲ್ಲ ಇಲ್ಲಿ, ತುಂಬಾ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಮಗ್ ಮಾಡಿದ್ರೆ ಇಟ್ ವೋಂಟ್ ವರ್ಕ್ ಅಟ್ ಆಲ್. ಓಕೆ, ಯು ಹ್ಯಾವ್ ಟು ಸ್ಟಡಿ ಇನ್ ಸ್ಮಾರ್ಟ್ ವೇ, ದೆನ್ ಓನ್ಲಿ ಯು ಕ್ಯಾನ್ ಕ್ರ್ಯಾಕ್ ದಿ ಗವರ್ನಮೆಂಟ್ ಎಕ್ಸಾಮ್ಸ್. ಸೊ ವಾಟ್ ಆರ್ ದಿ ಸೋ ಮೆನಿ ಸ್ಮಾರ್ಟ್ನೆಸ್, ಹೌ ಟು ಬಿಲ್ಡ್ ದಟ್, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ನಾನು ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಅಲ್ಲ ಸ್ಮಾರ್ಟ್ನೆಸ್ ನ ಒಂದು ಮಲ್ಟಿಪ್ಲಿಕೇಶನ್ಸ್ ಇರ್ಬೋದು, ಡಿವಿಷನ್ಸ್ ಇರ್ಬೋದು, ಸೊ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಎಲ್ಲಾನು ಕೂಡ ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮಾಡಬೇಕು. ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಟೈಮ್. ಅಲ್ಲೆಲ್ಲ ನಿಮ್ಗೆ 90 minutes ಈ ತರ ಎಲ್ಲ ಎಕ್ಸಾಮ್ಸ್ ಇರುತ್ತೆ. ಓಕೆ, 200 marks ಓನ್ಲಿ ಯು ಹ್ಯಾವ್ 90 minutes. ಫಾರ್ ಎಕ್ಸಾಂಪಲ್ ಗ್ರೂಪ್ ಸಿ ಹೇಳಿದೆ ನಾನು ನಿಮ್ಗೆ KPSC ಅಲ್ಲಿ 2 ಪೇಪರ್ ಇರುತ್ತೆ ಅಂತ. ನಿಮ್ಗೆ 1 ಪೇಪರ್ಗೆ 90 minutes ಮಾತ್ರ ಇರುತ್ತೆ. ಒಂದೊಂದು ಎಕ್ಸಾಮ್ಸ್ಗೆ ಒಂದೊಂದ್ ತರ ಮಾರ್ಕ್ಸ್, ಒಂದೊಂದ್ ತರ ಟೈಮ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಎಕ್ಸಾಮ್ ವಿ ಹ್ಯಾವ್ ಲೆಸ್ ಟೈಮ್, ವಿ ನೀಡ್ ಟು ಅಟೆಂಡ್ ಮೋರ್ ಮಾರ್ಕ್ಸ್. ಇನ್ ದಟ್ ಕೇಸ್ ವಿ ಹ್ಯಾವ್ ಟು ಬಿಲ್ಡ್ ಅಪ್ ಅವರ್ ಸ್ಮಾರ್ಟ್ನೆಸ್, then only we can crack government jobs. So let's see what are the smartness we are going to build up. So adanna ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದು 20 minutes ಅಲ್ಲಿ. ಸೊ ನಿಮಗೆ IAS ಮತ್ತೆ KS ಅಲ್ಲೆಲ್ಲ ಎಷ್ಟು ಮಾರ್ಕ್ಸ್ ಇರುತ್ತೆ, ವಾಟ್ ಈಸ್ ದ ಪ್ರಿಲಿಮ್ಸ್, ವಾಟ್ ಈಸ್ ದ ಮೈನ್ಸ್, ನಿಮ್ಗೆ ಡಿಫ್ರೆಂಟ್ ಫೇಸಸ್ ಆಫ್ ಎಕ್ಸಾಮ್ಸ್ ಇರುತ್ತೆ ಅಲ್ಲಿ KS ಮತ್ತೆ IAS ಅಲ್ಲಿ. ಕೆಲವೊಂದಕ್ಕೆ ಇಂಟರ್ವ್ಯೂ ಇರಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ PSI ಗೆ ಈಗ ರಿಮೂವ್ ಮಾಡಿದ್ರೆ ಇಂಟರ್ವ್ಯೂ ಇಲ್ಲ. FD ಅಂತ ಒಂದು ಜಾಬ್ಸ್ ಇದೆ, ಇಂಟರ್ವ್ಯೂ ಇಲ್ಲ. ಜಸ್ಟ್ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ರೆ 1 phase ಎಕ್ಸಾಮ್, 2 phase ಎಕ್ಸಾಮ್, 3 phase ಎಕ್ಸಾಮ್ಸ್ ಅಂತ ಎಲ್ಲ ಇರುತ್ತೆ. ಈಗ ನಿಮ್ಗೆ ರೈಲ್ವೆ ಎಕ್ಸಾಮ್ಸ್ ತಗೊಂಡ್ರೆ ಟೈರ್ 1, ಟೈರ್ 2, ಟೈರ್ 3 ಅಂತ ಇರುತ್ತೆ. IAS ತಗೊಂಡ್ರೆ ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ ಅಂತ ಇರುತ್ತೆ. ಕೆಲವೊಂದು ಸ್ಟ್ಯಾಂಡರ್ಡೈಸ್, ಈಗ A ಗ್ರೂಪ್, B ಗ್ರೂಪ್ ಅಂತ ಏನ್ ಹೇಳಿದ್ನಲ್ಲ ಅವಕ್ಕೆಲ್ಲ ನಿಮ್ಗೆ ಫೇಸಸ್ ಜಾಸ್ತಿ ಇರುತ್ತೆ. ಏನ್ ಪ್ರಿಲಿಮ್ಸ್ ಅಲ್ಲಿ ಇರುತ್ತೆ, ಮೈನ್ಸ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಈಗ IAS ಗೆ ಪ್ರಿಲಿಮ್ಸ್ ಅಂತ ಫಸ್ಟ್ ನಾವು ಒಂದು ಜಾಬ್ ಎಕ್ಸಾಮ್ಸ್ ಇರುತ್ತೆ. ಓಕೆ, ಈ ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ ಇರುತ್ತೆ. ಓಕೆ, ಪೇಪರ್ 1, ಪೇಪರ್ 2. ಸೊ ಪೇಪರ್ 1 ಏನಿರುತ್ತೆ ಅಂತಂದ್ರೆ ಈಗ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಅಂತ ಏನ್ ಹೇಳಿರುತ್ತೆ. ಸೆಕೆಂಡ್ ಪೇಪರ್ ಏನಿರುತ್ತೆ ಅಂದ್ರೆ ನಿಮ್ಗೆ ಕರೆಂಟ್ ಅಫೇರ್ಸ್ ಈ ತರ ಎಲ್ಲ ಇರುತ್ತೆ. ಇಲ್ಲಿ CSAT ಅಂತ ಒಂದು ಪೇಪರ್ ಬರುತ್ತೆ, CSAT. ಓಕೆ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮ್ಯಾಥಮೆಟಿಕ್ಸ್. ಇದು UPSC ಅವರು IAS ಯಾರೇ ಮಾಡ್ಬೇಕಂತಂದ್ರು ಇದನ್ನ ಕ್ಲಿಯರ್ ಮಾಡ್ಲೇಬೇಕು. ಸೊ ಇನ್ನೊಂದು ಪೇಪರ್ ಹ್ಯುಮ್ಯಾನಿಟಿ ಪೇಪರ್ ಅಥವಾ ಜನರಲ್ ಪೇಪರ್ ಅಂತ ಕರಿತೀವಿ. ಓಕೆ, ಸೊ ಇದು ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಸೈನ್ಸ್, ಕರೆಂಟ್ ಅಫೇರ್ಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ನಿಮ್ಗೆ 200 marks, 200 questions ಫ್ರಮ್ ಮ್ಯಾಥಮೆಟಿಕ್ಸ್ ಸೈಡ್. ಈ ಸಬ್ಜೆಕ್ಟ್ ಅನ್ನ ನಾನು ನಿಮ್ IAS ಅವ್ರಿಗೆಲ್ಲ ಟೀಚ್ ಮಾಡ್ತಾ ಇದ್ದೀನಿ. ಈಗ ಯೂನಿವರ್ಸಿಟಿ ಬೆಂಗಳೂರು ಈ ಕಡೆ ಎಲ್ಲ ಟೀಚ್ ಮಾಡ್ತಾ ಇದ್ದೀನಿ. ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಸೊ ಐ ಆಮ್ ಪ್ರೊಫೆಷನಲಿ ಫ್ರಮ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಇದಾದ್ಮೇಲೆ ಪ್ರಿಲಿಮ್ಸ್ ಇದು ಪೇಪರ್, ಈ ಪೇಪರ್ ಕ್ಲಿಯರ್ ಆದ್ಮೇಲೆ IAS ಅಲ್ಲಿ ನಿಮ್ಗೆ ಮೈನ್ಸ್ ಅಂತ ಇನ್ನೊಂದು ಎಕ್ಸಾಮ್ಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ವಾಟ್ ಆಬ್ಜೆಕ್ಟಿವ್. ಓಕೆ, ನಿಮ್ಗೆ 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಆಬ್ಜೆಕ್ಟಿವ್ ಪೇಪರ್ಸ್ ಇದೆಲ್ಲ.
ಓಕೆ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 99% ಎಲ್ಲ ಎಕ್ಸಾಮ್ಸ್ ನಿಮ್ಗೆ ಜಸ್ಟ್ 4 ಆಪ್ಷನ್ಸ್ ಅಲ್ಲಿ ಒಂದನ್ನ ಟಿಕ್ ಮಾಡೋದು ಮಾತ್ರ ಇರುತ್ತೆ. ಅದನ್ನ ಆಬ್ಜೆಕ್ಟಿವ್ ಎಕ್ಸಾಮ್ಸ್ ಅಂತ ಕರಿತೀವಿ. ಮೈನ್ಸ್ ಇಲ್ಲಿ IAS ಅಲ್ಲಿ ಪ್ರಿಲಿಮ್ಸ್, ಮೈನ್ಸ್ ಬಂದ್ರೆ ಆಲ್ಮೋಸ್ಟ್ 100% ನಿಮ್ಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಪೇಪರ್ 7 ಪೇಪರ್ಸ್ ಇರುತ್ತೆ. ಓಕೆ, ಈಚ್ ಪೇಪರ್ಸ್ ಕ್ಯಾರೀಸ್ 6 ಪೇಪರ್ಸ್ ಇರುತ್ತೆ. ಓಕೆ, ಈಚ್ ಪೇಪರ್ಸ್ ಕ್ಯಾರೀಸ್ 250 ಮಾರ್ಕ್ಸ್. ಸೊ ಇದೆಲ್ಲ ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದ್ರೆ 12.5 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಅದನ್ನ ಈಗ್ಲಿಂದಾನೇ ನೀವು ಬರೆದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಫಾಸ್ಟ್ ಆಗಿ. ಯಾಕೆ ಅಂತಂದ್ರೆ 12.5 ಮಾರ್ಕ್ಸ್ಗೆ 9 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ನೀವು. ಅಂದ್ರೆ ಆಲ್ಮೋಸ್ಟ್ 3 ಪೇಜ್ ಅನ್ನ 7 to 8 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಪ್ರಾಕ್ಟೀಸ್, ಫಾಸ್ಟ್ ರೈಟಿಂಗ್ ಇರಬೇಕು. ಅದನ್ನ ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡಿ. ಇನ್ ಫ್ಯೂಚರ್ ಹೂ ಆರ್ ಆಲ್ ಹ್ಯಾವಿಂಗ್ ದ ಡ್ರೀಮ್ಸ್ ಲೈಕ್ IAS KS ಅನ್ನೋರು ಈಗ್ಲಿಂದಾನೇ ಒಂದ್ ಸ್ವಲ್ಪ ರೈಟಿಂಗ್ ಸ್ಪೀಡ್ ಇರಬೇಕು. ಸೊ ಇಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಇತ್ತೀಚೆಗೆ ಅವೇರ್ನೆಸ್ ಬರ್ತಿದೆ. ಬಟ್ ನಾರ್ತ್ ಇಂಡಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ ಆಫ್ಟರ್ 10th ಓನ್ಲಿ ದೇ ವಿಲ್ ಜಾಯಿನ್ ಫಾರ್ UPSC KPSC. ಎವ್ರಿ ಸ್ಯಾಟರ್ಡೆ ಸಂಡೇ ಅಲ್ಲಿ ಕ್ಲಾಸಸ್ ಅನ್ನ ಕೊಡ್ತಾರೆ ಡೆಲ್ಲಿಲೆಲ್ಲ. ಸೊ ಅಲ್ಲಿ 10th ಆದ ತಕ್ಷಣ ಏನ್ ಮಾಡ್ತಾರೆ ಹುಡುಗರು ಅಂತಂದ್ರೆ ಎವ್ರಿ ವೀಕೆಂಡ್ ಸಂಡೇ ದೇ ವಿಲ್ ಗೋ ಫಾರ್ ದಿಸ್ ಕ್ಲಾಸಸ್. ವಾಟ್ ಇಸ್ ದ ಸಿಲೆಬಸ್, ಹೌ ಟು ಪ್ರಿಪೇರ್. ಸೊ ವಾಟ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಅನ್ನು ಅವರು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ ಡೆಲ್ಲಿಲ. ಈಗ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಫಾರ್ ಎಕ್ಸಾಂಪಲ್ ಯು ಪೀಪಲ್ ಹ್ಯಾವಿಂಗ್ ದಿ ಲಕ್ಕಿಯಸ್ಟ್ ಪರ್ಸನ್ಸ್, ಬಿಕಾಸ್ ನಿಮ್ಗೆ ಇವಾಗಲೇ ಗೊತ್ತಾಗ್ತಿದೆ ಯಾವ ತರ ಸಿಲೆಬಸ್ ಇರುತ್ತೆ, ಯಾವ ತರ ಪ್ರಿಪೇರ್ ಮಾಡ್ಕೋಬೇಕು. ಇದೆಲ್ಲ ಅವೇರ್ನೆಸ್ ಬೇಕು ಮುಂದೆ ಯಾವ ತರ ಎಲ್ಲ ನಾವು ಗೌರ್ಮೆಂಟ್ ಜಾಬ್ಸ್ ನ ಕ್ರ್ಯಾಕ್ ಮಾಡ್ಬೇಕು ಅನ್ನೋದಕ್ಕೆ. ಓಕೆ, ಈಗ್ಲಿಂದನೇ ಸ್ಪೀಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಇರಬೇಕು, ತುಂಬಾ ಸ್ಪೀಡ್ ಇರಬೇಕು ರೈಟಿಂಗ್ಸ್ ಎಲ್ಲ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಪ್ರಿಲಿಮ್ಸ್ ಓನ್ಲಿ 400 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಲ್ಲ ಇರುತ್ತೆ. 400 to 400 ಯಾರು ಸ್ಕೋರ್ ಮಾಡಕ್ ಆಗಲ್ಲ IAS ಅಲ್ಲಿ. ಸೊ ಅದ್ರಲ್ಲಿ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ CSAT 200 ಮಾರ್ಕ್ಸ್, ಜಸ್ಟ್ ಇದು ಕ್ವಾಲಿಫೈಡ್ ಅಷ್ಟೇನೆ, ಇದು ಕೌಂಟ್ ಆಗಲ್ಲ ನಿಮ್ಗೆ. ಇದರಲ್ಲಿ ನೀವು 33% ಸ್ಕೋರ್ ಮಾಡಬೇಕು. ಓಕೆ, 33% ಅಂದ್ರೆ ಓನ್ಲಿ 66 ಮಾರ್ಕ್ಸ್ ಅನ್ನ ಮಾತ್ರ ಸ್ಕೋರ್ ಮಾಡಿದ್ರೆ ಈ ಪೇಪರ್ ಕ್ವಾಲಿಫೈ ಆಗುತ್ತೆ ಅಷ್ಟೇ. ದಟ್ ಈಸ್ ಇನಫ್. ಎಲ್ಲ ಎಕ್ಸಾಮ್ಸ್ ಅಲ್ಲೂ ಅಷ್ಟೇನೆ ನಿಮ್ಗೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂತ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಸೊ ನಿಮ್ಗೆ ಈ ಪೇಪರ್ ಅಲ್ಲಿ ಓನ್ಲಿ ಯು ನೀಡ್ ಟು ಸ್ಕೋರ್ 33%. ಅದೇ ತರ ಜನರಲ್ ಪೇಪರ್. ಓಕೆ, ಜನರಲ್ ಪೇಪರ್ ಅಲ್ಲಿ ಸೇಮ್ ಅದೇ ತರ ನಮ್ಗೆ ಇರುತ್ತೆ 200 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇನ್ ದಟ್ ವಿ ನೀಡ್ ಟು ಸ್ಕೋರ್ ಮಿನಿಮಮ್ 90 ಮಾರ್ಕ್ಸ್. ದಟ್ಸ್ ಆಲ್. ಆಫ್ಟರ್ okay, out of 200 we need to score minimum 90 marks. Again they consider based on category wise ಬರುತ್ತೆ. ಜನರಲ್ category 110 marks. Okay, SC ST category 100 marks. ಈ ತರ ಎಲ್ಲ ಇದೆ. Out of 200 we need to score just 90 100 marks. That's all. So ಇದು ಮಿನಿಮಮ್ ಕ್ವಾಲಿಫೈ ಆಗುತ್ತೆ. Again mains ಅಂತ ಬಂದ್ರೆ AS ಅಲ್ಲಿ ಓಕೆ, ನಾನು ಹೇಳಿದ್ನಲ್ಲ ನಿಮಗೆ 1950 ಮಾರ್ಕ್ಸ್ ಇರುತ್ತೆ ಎಕ್ಸಾಮ್ಸ್. ಓಕೆ, ಸೊ ಇನ್ಕ್ಲೂಡಿಂಗ್ ಇಂಟರ್ವ್ಯೂಗೆ ನಿಮಗೆ 300 ಮಾರ್ಕ್ಸ್ ಇರುತ್ತೆ. ಅಂದ್ರೆ ನೀವು ಮೈನ್ಸ್ ನ ಕ್ಲಿಯರ್ ಮಾಡಿ ಹೋದ್ರೆ ಎಲ್ಲ ಒಂದು 7 ಪೇಪರ್ ಇರುತ್ತೆ. ಈಚ್ ಕ್ಯಾರೀಸ್ 250 ಮಾರ್ಕ್ಸ್. ಸೊ ಅಷ್ಟರಲ್ಲೂ ನೀವು ಅಂದ್ರೆ 1700 ಚಿಲ್ಲರೆ ಮಾರ್ಕ್ಸ್ ಬರುತ್ತೆ. ಓಕೆ, ಇಷ್ಟರಲ್ಲಿ ನಿಮ್ಗೆ ಅಷ್ಟನ್ನು ಸ್ಕೋರ್ ಮಾಡೋದು ನೆಸೆಸರಿ ಏನಿಲ್ಲ. ಇದರಲ್ಲಿ ನೀವು 800+ ಸ್ಕೋರ್ ಮಾಡಿದ್ರೆ ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತೀರಾ. ಎಷ್ಟರಲ್ಲಿ? ಆಫ್ಟರ್ ಔಟ್ ಆಫ್ 700 ಮಾರ್ಕ್ಸ್ ಅಲ್ಲಿ ವಿ ನೀಡ್ ಟು ಸ್ಕೋರ್ ಜಸ್ಟ್ 800 ಮಾರ್ಕ್ಸ್. ಓಕೆ, ಇದನ್ನ ಸ್ಕೋರ್ ಮಾಡಿದ್ರೆ 800+ 900+ ಸ್ಕೋರ್ ಮಾಡಿದ್ರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತೀರಾ. ಇಂಟರ್ವ್ಯೂ ಅಲ್ಲಿ 300 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇವಾಗಲೇ ಹೌ ಟು ಪ್ರಿಪೇರ್ ಬ್ರಾಡ್ಲಿ, ಹೌ ಟು ಸ್ಪೀಕ್ ವಿತ್ ಒನ್ ಪರ್ಸನ್ ಫೇಸ್ ಟು ಫೇಸ್. ಸೊ ಆ ತರದೆಲ್ಲ ಇವಾಗಲೇ ಕಮ್ಯುನಿಕೇಶನ್ ನಾಲೆಡ್ಜ್ ಅನ್ನ ತುಂಬಾ ಬಿಲ್ಡಪ್ ಮಾಡ್ಕೋಬೇಕು. ಯಾಕಂತಂದ್ರೆ ಇನ್ ಕೇಸ್ KS IAS ಅಂತಂದ್ರೆ ಅಲ್ಲೆಲ್ಲ ನಿಮಗೆ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿ ಪರ್ಸನಾಲಿಟಿ ಇರಬೇಕು. ಓಕೆ, ಚೆನ್ನಾಗಿ ಮಾತಾಡೋದನ್ನ ಕಲಿಬೇಕು. ಸೊ ಏನೇ ಕ್ವಶನ್ಸ್ ಕೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಗೊತ್ತಿದ್ರೆ ಎಸ್ ಅಂತ ಹೇಳ್ಬೇಕು, ಗೊತ್ತಿರ್ಲಿಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕು. ಮೈಟ್ ಬಿ, ಸೊ ಪ್ರಾಬಬಲಿ, ಈ ತರ ಎಲ್ಲ ಹೇಳ್ಬಾರ್ದು ಇಂಟರ್ವ್ಯೂ. ಸೊ ಈ ತರ ಪ್ರೋಸೆಸ್ ಇರುತ್ತೆ, ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ. ಸೊ ಇದೆಲ್ಲ ನಿಮ್ಗೆ ತುಂಬಾ ಸಿಂಪಲ್ ಸಿಲೆಬಸ್. ನೀವ್ ಏನ್ ಕಲ್ತಿದ್ದೀರಾ 5th ಇಂದ 12th ವರೆಗೆ ಏನ್ ಕಲಿತೀರಾ ಅಷ್ಟೇ ಸಿಲೆಬಸ್ ಇರುತ್ತೆ. ಸೊ ಅದನ್ನ ಅಗೇನ್ ಯು ಹ್ಯಾವ್ ಟು ಸ್ಟಡಿ ಫಾರ್ IAS ಅಂಡ್ KS ಎಕ್ಸಾಮ್ಸ್. ಸೊ ಈಗ ಹೇಳ್ದಂಗೆ ನಿಮಗೆ 10th ಮೇಲೆ ಎಕ್ಸಾಮ್ಸ್ ಇರುತ್ತೆ, PUC ಮೇಲೆ ಇರುತ್ತೆ, ಡಿಗ್ರಿ ಮೇಲೆ ಇರುತ್ತೆ. ಡೈರೆಕ್ಟ್ ಆಗಿ ನೀವು ಕ್ರ್ಯಾಕ್ ನ ಓದ್ತಿರ್ಬೇಕಾದ್ರೆ ಎಕ್ಸಾಮ್ಸ್ ತಗೊಂಡು ಕ್ರ್ಯಾಕ್ ಮಾಡಿ ಆರಾಮಾಗಿ ಜಾಬ್ಸ್ ಹೋಗ್ಬೋದು. ಸೇಮ್ ಸಿಲೆಬಸ್ ಫಾರ್ KS, ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ ಅಂತ ಇರುತ್ತೆ. ಏನ್ ಹೇಳಿದ್ನಲ್ಲ ಹಿಸ್ಟ್ರಿ, ಸೈನ್ಸ್ 5th to 12th ಏನ್ ಸ್ಟಡಿ ಮಾಡ್ತೀರಾ ಅದೇ ಇರುತ್ತೆ.
ಸೊ ಲೆಟ್ಸ್ ಯಾವ ತರ ಎಲ್ಲ ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು ಇಲ್ಲಿ ಅನ್ನೋದು ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಇವನ್ ನೀವು ಕಾನ್ಸ್ಟಿಟ್ಯೂಷನ್ ಕೂಡ ನಿಮ್ಗೆ ತುಂಬಾ ಸ್ಮಾರ್ಟ್ ಆಗಿ ವರ್ಕೌಟ್ ಮಾಡಬೇಕು, ಹಿಸ್ಟ್ರಿನೂ ಸ್ಮಾರ್ಟ್ ಆಗಿ ಸ್ಟಡಿ ಮಾಡಬೇಕು, ತುಂಬಾ ಮಗ್ಗಪ್ ಮಾಡಬಾರ್ದು. ಅದೇ ತರ ಮ್ಯಾಥ್ಸ್ ಕೂಡ ನೀವು ಸ್ಮಾರ್ಟ್ ಆಗಿ ವರ್ಕೌಟ್ ಮಾಡಬೇಕು, ಯಾಕಂದ್ರೆ ಇಲ್ಲಿ ಸೆಕೆಂಡ್ಸ್ ವೈಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಓಕೆ, ಸೊ ಯಾವ ತರ ಎಲ್ಲ ಶಾರ್ಟ್ ಕಟ್ಸ್ ನ ನಾವು ಪ್ರಿಪೇರ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ 15 ಸ್ಕ್ವೇರ್ಸ್ ಅಂತ ಇರುತ್ತೆ. ಓಕೆ, ಸೊ ಯೂಶುವಲಿ ಸ್ಟೂಡೆಂಟ್ ಇದನ್ನ ನೀವು ಅಕಾಡೆಮಿಕ್ ಎಲ್ಲ ಯೂಸ್ ಮಾಡಬೇಡಿ. ದಿಸ್ ಇಸ್ ಫಾರ್ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್. ಅಕಾಡೆಮಿಕ್ ಎಲ್ಲ ನಿಮ್ಗೆ, ಯಾಕಂದ್ರೆ ಅಕಾಡೆಮಿಕ್ ಅಲ್ಲಿ ಸ್ಟೆಪ್ ವೈಸ್ ಬರೀತಾ ಹೋಗ್ತೀವಿ, ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 4 ಆಪ್ಷನ್ಸ್ ಅಲ್ಲಿ ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡೋದಿರುತ್ತೆ. ಅದರಿಂದ ದೇರ್ ಇಸ್ ನೋ ಮಾರ್ಕ್ಸ್ ಫಾರ್ ಸ್ಟೆಪ್. ಜಸ್ಟ್ ಯು ಪೀಪಲ್ ಹ್ಯಾವಿಂಗ್ rough sheet. In that you have to make out work out and that select among one answer among 4. Okay, 4 ಆಪ್ಷನ್ಸ್ ಅಲ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಇಲ್ಲಿ ಸ್ಮಾರ್ಟ್ನೆಸ್ ಅನ್ನ ಬಿಲ್ಡ್ ಮಾಡ್ಕೋಬೇಕು ಅಷ್ಟೇನೆ. ಓಕೆ, ಸಿ 15 ಸ್ಕ್ವೇರ್ ಅಂತ ಇರುತ್ತೆ. ಯೂಶಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ 15 into 15 ಅಥವಾ ಮಗ್ ಅಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಬರೀತಾರೆ. ಸೊ ಇಲ್ಲಿ ನಾವು ಆತರ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಕ್ಕಲ್ಲ, ನೋಡ್ತಿದಂಗೆ ಆನ್ಸರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 25 ಸ್ಕ್ವೇರ್, 35 ಸ್ಕ್ವೇರ್, 45 ಸ್ಕ್ವೇರ್, ಈ ತರ ಎಲ್ಲ ಇರುತ್ತೆ. ಓಕೆ, ಇದಕ್ಕೆ ನೋಡಿ ಪರ್ಟಿಕ್ಯುಲರ್ 15, 25, 35, 45, 55 and those numbers ends with 5 we can calculate within a second. For example 5 square ಅಂತಂದ್ರೆ just you need to write 5 square. Okay, 25. Okay, clear? 5 square 25. Next take first number multiply with second digit, next digit. For example 5 square ಎಲ್ಲದರಲ್ಲೂ 5 square ಅದೇ ತರ ಬರೀರಿ. ಈಗ 25 ಅಂದ್ರೆ 25 ಅಂತ ಬರೀರಿ. 35 ಅಂತಂದ್ರೆ ಲಾಸ್ಟ್ ಡಿಜಿಟ್ ಮಾತ್ರ ಸ್ಕ್ವೇರ್ ಮಾಡಿಸ್ತೇನೆ 25. ಓಕೆ, ಈ ಲಾಸ್ಟ್ ಡಿಜಿಟ್ ಮಾತ್ರ ಸ್ಕ್ವೇರ್ ಮಾಡ್ತಾ ಹೋಗಿ. ಇನ್ನೊಂದು ಡಿಜಿಟ್ ಬರ್ಬೇಕು. ಅದು ಯಾವ್ದು ಅಂತಂದ್ರೆ ಈಗ ಫಸ್ಟ್ ನಂಬರ್ 1 ಇದೆಯಲ್ಲ, ಅದ್ರ ನೆಕ್ಸ್ಟ್ ನಂಬರ್ ಯಾವುದು 2 ಇದೆ. ಸೊ 1 into 2 2. ಸೊ 15 ಸ್ಕ್ವೇರ್ ಅಂತಂದ್ರೆ 2 ಔಟ್ ಆಗುತ್ತೆ. ಅದೇ ತರ 5 ಸ್ಕ್ವೇರ್ ಆಸ್ ಇಟ್ ಇಸ್ 25 ಅಂತ ಬರೀರಿ. ಫಸ್ಟ್ ಡಿಜಿಟ್ ಏನಿದೆಯಲ್ಲ ದಟ್ ಈಸ್ ಮಲ್ಟಿಪ್ಲೈಡ್ ಬೈ 3 ಅಂದ್ರೆ 2 ಇದ್ರೆ 3. ಸೊ 2 into 3 6. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇದೆ, ನೆಕ್ಸ್ಟ್ ನಂಬರ್ 4, 3 into 4 12. See 1 2 2 5. So and so on 55 square, 55 square, 5 square as it is, 5 square as it is. Okay, 5 square as it is. So first number ಏನಿದೆಯಲ್ಲ ಅದ್ರ ನೆಕ್ಸ್ಟ್ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿ. 5 into 6 30. You got it? Okay, 65 square. See 5 square as it is. Okay, 5 square as it is. 6 into 7 42. See each and every exams having mathematics same mathematics ಈ ತರ ಇರುತ್ತೆ. ಸಿಂಪ್ಲಿಫಿಕೇಶನ್ಸ್ ಎಲ್ಲ ಇರುತ್ತೆ. ಅಲ್ಲೆಲ್ಲ ನಾವು ಈ ತರ ಸ್ಮಾರ್ಟ್ನೆಸ್ ಅನ್ನ ಬಿಲ್ಡ್ ಮಾಡಬೇಕು. ಪ್ರತಿ ಎಕ್ಸಾಮ್ಸ್ ಅಲ್ಲೂ ಕೂಡ ನಿಮ್ಗೆ ಏನಿರುತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ ಅಪ್ ಟು 5th 12th ವರೆಗೆ. ಇದನ್ನ ಸ್ಮಾರ್ಟ್ ವೇಲಿ ಬಿಲ್ಡ್ ಮಾಡ್ತಾ ಹೋಗ್ಬೇಕಲ್ಲಿ. ಓಕೆ, ಒನ್ ಮೋರ್ ಎಕ್ಸಾಂಪಲ್ 75 ಸ್ಕ್ವೇರ್. ಓಕೆ, 5 square as it is. Clear? Now 7 into 8 56. See, so ಈ ತರ ಯಾವ್ದಾವ್ದು ನಂಬರ್ 5 ಇಂದ ಎಂಡ್ಸ್ ಆಗುತ್ತೆ ಇದನ್ನ ಈ ತರ ಎಲ್ಲ ಸ್ಮಾರ್ಟ್ನೆಸ್ ಅಲ್ಲಿ ಬಿಲ್ಡ್ ಮಾಡ್ತಾ ಹೋಗೋದು. ನೋ ನೀಡ್ ಆಫ್ ಕ್ಯಾಲ್ಕುಲೇಷನ್ 55 into 55. ಓಕೆ, ನೋ ನೀಡ್ ಆಫ್ ಕ್ಯಾಲ್ಕುಲೇಷನ್ 55 into 55. ಜಸ್ಟ್ ಯು ರೈಟ್ 5 square as it is 25. then you can multiply first number with next number. 5 ಇದ್ರೆ 6, 6 ಇದ್ರೆ 7, 7 ಇದ್ರೆ 8. ಅದನ್ನ ಮಲ್ಟಿಪ್ಲೈ ಮಾಡಿ ಬರೀರಿ ಫಸ್ಟ್. ಓಕೆ, ಕ್ಲಿಯರ್? ಓಕೆ, ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. this is work out with those numbers ends with 5. what about other numbers? For example 12 square. Okay, 18 square, 22 square. ಸೊ ಈ ತರ ಇದ್ರೆ ಈ ಒಂದು ಲಾಜಿಕ್ ವರ್ಕೌಟ್ ಆಗಲ್ಲ. ಓಕೆ, ಈ ಡಿಫ್ರೆಂಟ್ ಲಾಜಿಕ್ಸ್ ಇದೆ, ಅದನ್ನ ಬಿಲ್ಡ್ ಮಾಡ್ತಾ ಹೋಗ್ಬೇಕು ನಾವು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಸ್ಪೆಷಲಿ ಫಾರ್ ಮ್ಯಾಥಮೆಟಿಕ್ಸ್ಗೆ ಡಿಫ್ರೆಂಟ್ ಪ್ರೋಸೆಸ್ ಇದೆ ಡಿಫ್ರೆಂಟ್ ನಂಬರ್ಸ್ಗೆ. ಸಿ ಈಗ 12 ಸ್ಕ್ವೇರ್. ಸೊ ನೀಡ್ ಆಫ್ ಮಲ್ಟಿಪ್ಲೈಯಿಂಗ್ ವಿತ್ 12 into 12. ಸೊ ಯಾರ್ಯಾರು ಮಗ್ಗಪ್ ಮಾಡಿರ್ತಾರೆ 144 ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ. ಬಟ್ ವಾಟ್ ಅಬೌಟ್ 28 ಸ್ಕ್ವೇರ್? ಇದನ್ನ ಡೈರೆಕ್ಟ್ ಆಗಿ ಹೇಳ್ತೀರಾ? ವಾಟ್ ಅಬೌಟ್ 98 ಸ್ಕ್ವೇರ್? ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಓಕೆ, ನಾವು see how to write a squares of this number. See, splitting this number
ಓಕೆ. ಇದು ಯಾವ್ದೆಲ್ಲ ನಂಬರ್ 5 ಇಂದ ಎಂಡ್ ಆಗುತ್ತೆ ಅದ್ ಬಿಟ್ಟು ಬೇರೆ ಲಾಜಿಕ್ ಇದು. ಬೇರೆ ಎಲ್ಲಾ ನಂಬರ್ಗೂ ಯೂನಿವರ್ಸಲ್ ಆಗಿ ಇದನ್ನ ನಾವು ಆನ್ಸರ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಈ ನಂಬರ್ಸ್ ಅನ್ನ ಸ್ಪ್ಲಿಟ್ ಮಾಡಿ. ಈಗ 12 ಇದೆ, 1 ಅಂತ ಸ್ಪ್ಲಿಟ್ ಮಾಡಿ, 2 ಅಂತ ಸ್ಪ್ಲಿಟ್ ಮಾಡಿ. ಓಕೆ. 1 ಸ್ಕ್ವೇರ್ ಹೌ ಮಚ್? 1. 2 ಸ್ಕ್ವೇರ್ ಹೌ ಮಚ್? 4. ಕ್ಲಿಯರ್? ಸೊ ಯಾವುದೇ ಒಂದು ನಂಬರ್ ಅನ್ನ ಕೊಟ್ರೆ ಸ್ಪ್ಲಿಟ್ ಮಾಡಿ. ಓಕೆ. 1 ಮತ್ತೆ 2 ಅಂತ ಸ್ಪ್ಲಿಟ್ ಮಾಡಿ. 1 ಸ್ಕ್ವೇರ್ ಅಂತಂದ್ರೆ ಎಷ್ಟು? 1. 2 ಸ್ಕ್ವೇರ್ ಅಂತಂದ್ರೆ 4. ನಾವು ಇಲ್ಲೊಂದು ನಂಬರ್ ಬರಿಬೇಕೀಗ ನೀವು. ಓಕೆ. ಅಟ್ ದಿ ಸೆಂಟರ್ ದೆನ್ ಮಲ್ಟಿಪ್ಲೈ ಆಲ್ ದೀಸ್ ನಂಬರ್ಸ್. Multiply all these numbers. 1 to the 2, 2 to the 4. 1 to the 2, 2 to the 4. You will get 144. In the same way, 13 square. Just you can split it out. Okay. 1 square, 1. Okay. 3 square, 9. Okay. 1 3 the 3, 3 to the 6. 169. 13 square andre 169. So in case mug up ಮಾಡಿದ್ರೆ it's not a problem. Mug up ಮಾಡಲಿಲ್ಲ ಅಂದ್ರೆ you can write like this. 13 into 13. No need of multiplying like this. Only this is useful for competitive exams. Okay. How to build smartness. So prati each and every subject having their own smartness. ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಈ ತರ ಸ್ಮಾರ್ಟ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಸಿಂಪ್ಲಿಫಿಕೇಶನ್ ಅಂತ ಬರುತ್ತೆ. ಓಕೆ. ಸೊ ಸೇಮ್ ವೇ ನಿಮ್ಗೆ ಈವನ್ ನೀವು ಡಿಗ್ರಿ ಆದ್ಮೇಲೆ ಒಂದಷ್ಟು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರುತ್ತೆ. ಓಕೆ. ಆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕೂಡ ಎಂಟೈರ್ ಸಿಲೆಬಸ್ ಅಂತಂದ್ರೆ ಬರೀ ಮ್ಯಾಥಮೆಟಿಕ್ಸ್ ಇರುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆಲ್ಲ. ಸೊ ಅಲ್ಲಿ ಈಗ ಕಾಮರ್ಸ್ ಮಾಡಿರೋರು, BBA ಮಾಡಿರೋರು, ಆಫ್ಟರ್ ಗ್ರಾಜುಯೇಷನ್ಸ್ ಆದ್ಮೇಲೆ ಅವರೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಾರೆ. SBI ಅಂಡ್ ಸೊ ಆನ್, ಕೆನರಾ ಬ್ಯಾಂಕಲ್ಗೆಲ್ಲ. ಸೊ ಅದನ್ನ ನೀವು IBPS ಅಂತ ಒಂದು ಸೆಂಟರ್ ಇದಿದೆ, ಇನ್ಸ್ಟಿಟ್ಯೂಷನ್, ಅವ್ರು ಕಂಡಕ್ಟ್ ಮಾಡ್ತಾರೆ. ಅಲ್ಲೂ ಕೂಡ ನಿಮ್ಗೆ ಈ ತರ ಎಲ್ಲ ಬೇಸಿಕ್ಸ್ ವರ್ಕೌಟ್ ಆಗುತ್ತೆ. ಬ್ಯಾಂಕಿಂಗ್ ಯಾರ್ಯಾರು ಹೋಗೋ ಇಷ್ಟಪಡ್ತಾರೋ ಎಲ್ಲ ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಸೇಮ್ ಅಲ್ಲೇನಿಲ್ಲ, 2 ಎಕ್ಸಾಮ್ಸ್ ಇರುತ್ತೆ. ಎಲ್ಲ ಎಕ್ಸಾಮ್ಸ್ ಕೂಡ ನಿಮ್ ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಸೊ ಅಲ್ಲೂ ಕೂಡ ನಿಮ್ಗೆ ಯೂಸ್ ಆಗುತ್ತೆ ಈ ತರ ಟ್ರಿಕ್ಸ್ ಎಲ್ಲ. So what about 14 square? Okay. Again split it out. Okay. 1 square 1. Okay. 4 square 16. Clear? So 1 into 4 4. 4 into 2 8. But what is the answer? Answer is 196. But what you will get? 1816. In this case, see here, once you square, you will get unit digit, single digit. We wrote as it is. But ille enagutte, we got 2 digit numbers. In that case, you can write 6 only. Okay. Then carry forward this number. Single digit inna matra barkodi, unit digit inna. Yavaga nimge double digit barutte avaga idanna carry forward ಮಾಡಿ. So 8 plus 1 9. 1 as it. See 196. So in case ನೀವು ಸ್ಕ್ವೇರ್ ಮಾಡಿದಾಗ 2 ಡಿಜಿಟ್ಸ್ ಬಂದ್ರೆ ಲಾಸ್ಟ್ ಡಿಜಿಟ್ ಮಾತ್ರ, ಯೂನಿಟ್ ಡಿಜಿಟ್ ಮಾತ್ರ ಬರ್ಕೊಂಡು ಯು ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್ ನೆಕ್ಸ್ಟ್ ಡಿಜಿಟ್. 8 plus 1 9. 1 as it is. In the same way, see here 28 square. Okay. No need of doing 28 into 28. Okay. Okay. Because we need to solve in fraction of second, 10 seconds, 50 seconds solve ಮಾಡಬೇಕು. Same way split these numbers. Okay. 2 square how much? 4. 8 square how much? 64. Okay. Again centrally we need to write one more number. Okay. In this case you need to multiply all these numbers. 2 into 8 16. 16 into 2 32. Okay. Clear? First split ಮಾಡಿ, again split ಮಾಡಿದಾಗ ಸ್ಕ್ವೇರ್ ಮಾಡಿ. 2 square how much? 4. 8 square 64. ಸೊ ಈ ಪ್ಲೇಸ್ ಅಲ್ಲಿ ಈ 3 ಡಿಜಿಟ್ ನ ಮಲ್ಟಿಪ್ಲೈ ಮಾಡಿ. 8 7 16, 16 32. ಕ್ಲಿಯರ್? have got it? have all got it? Okay. ಸ್ಪ್ಲಿಟ್ ಮಾಡಿ ಸ್ಕ್ವೇರ್ ಮಾಡಿ ಈ ಸೆಂಟರ್ ನಂಬರ್ ನ 3 ನ ಮಲ್ಟಿಪ್ಲೈ ಮಾಡಿ. ಸೇಮ್ ವೇ ಇಲ್ಲಿ ಈ ತರ ಮಾಡಿದ್ರಿ, ಸ್ಪ್ಲಿಟ್ ಮಾಡಿ ಸ್ಕ್ವೇರ್ ಮಾಡಿದ್ರಿ, ಎಲ್ಲ ನಂಬರ್ ನ ಮಲ್ಟಿಪ್ಲೈ ಮಾಡಿ ಸೆಂಟ್ರಲ್ ಬರೀರಿ. ಸೊ ಆತರ ಬರದೆ. ಸಿಎಸ್ 2 ಡಿಜಿಟ್ಸ್ ಬಂದಾಗ ಏನ್ ಮಾಡ್ಬೇಕು ನಾವು? 4 ಮಾತ್ರ ಬರ್ಕೋಬೇಕು, 6 ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. 32 plus 6 how much? 38. Okay. Again 3 carry forward. 4 plus 3 7. That's all. Got it? Okay. Even 96, whatever the number, irrespective of the numbers, you can do like that. So 98 square. Okay. You can first, you will have to split it. 8 10 8 into 8 64. 9 9s are 81. Okay.
So 72 into 2, how much? 144. 144. So 9 8s are 72. 72 into 2. ಸೆಂಟ್ರಲ್ ಬರಿಬೇಕಾದ್ರೆ ಈ 3 ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮತ್ತೆ ಇಲ್ಲಿ ಬರಿಬೇಕಾದ್ರೆ ಜಸ್ಟ್ ಸ್ಕ್ವೇರ್ಸ್ ಅನ್ನ ಮಾಡಬೇಕು. 9 ಸ್ಕ್ವೇರ್ ನಂತರ 9 9s 81, 8 8s 64. ಸೆಂಟ್ರಲ್ ಬರಿಬೇಕಂದ್ರೆ 9 8s into 2. ಓಕೆ, 9 8s 72, 70 into 2 144. ಕ್ಲಿಯರ್? ನೀವು ಈಗ ಸ್ಟಿಲ್ ಒಂದ್ ಸ್ವಲ್ಪ ನಿಮ್ಗೆ ಗ್ರಾಸ್ಪ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇನ್ ಫ್ಯೂಚರ್ ಇಲ್ಲಿ ಇದೆಲ್ಲ ಅರ್ಥ ಆಗುತ್ತೆ ನಿಮ್ಗೆ. ಅಂದ್ರೆ ನಾನು ಇವತ್ತು ಬಂದಿರೋದೇ ನಿಮ್ಗೆ ಯಾವ ತರ ಎಲ್ಲ ಸ್ಮಾರ್ಟ್ನೆಸ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಅದನ್ನ ಅವೇರ್ನೆಸ್ ಕೊಡ್ಲಿಕ್ಕೆ ಅಷ್ಟೇನೆ. ಸೊ ಅದರಿಂದ ನಿಮ್ಗೆ ಎಷ್ಟು ಗ್ರಾಸ್ಪ್ ಆಗುತ್ತೆ ಅಷ್ಟು ನೋಡ್ಕೊಳ್ಳಿ ಅಷ್ಟೇನೆ. ಓಕೆ, ನಾವು ಈಗ ನೋಡಿ ಆನ್ಸರ್ ದಿಸ್ ನಾಟ್ ದಿ ಆನ್ಸರ್. ಓಕೆ, ಸೊ ವಿ ಹ್ಯಾವಿಂಗ್ 2 digits, ಟೇಕ್ 1 digit. ನಾವು ನೆಕ್ಸ್ಟ್ ಇಟ್ ಶುಡ್ ಬಿ ಕ್ಯಾರಿ ಫಾರ್ವರ್ಡ್. ಓಕೆ, 4 ಅನ್ನ ಮಾತ್ರ ಬರ್ಕೊಳ್ಳಿ, 6 ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ. 144 plus 6 150, again 15 carry. So 80 90 96. So 9604. ಅಂದ್ರೆ 2 digits ಇದ್ರೆ 1 digit ಮಾತ್ರ ಬರ್ಕೋಬೇಕು, ನೆಕ್ಸ್ಟ್ ಡಿಜಿಟ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ. ದಿಸ್ ಇಸ್ ದಿ ಸ್ಮಾರ್ಟ್ನೆಸ್ ಆಫ್ ಫೈಂಡಿಂಗ್ ಸ್ಕ್ವೇರ್ಸ್. ಸೊ ಇದನ್ನ ಇನ್ನೂ ಒಂದು ಲಾಜಿಕ್ ಅನ್ನ ಯೂಸ್ ಮಾಡಬಹುದು. ದೋಸ್ ನಂಬರ್ಸ್ ವೆರಿ ನಿಯರ್ ಟು 100. ಓಕೆ, ವೆರಿ ನಿಯರ್ ಟು 100. ಫಾರ್ ಎಕ್ಸಾಂಪಲ್ 98 ಅನ್ನೋದು 100 ಬೇಸ್ ಇದೆ ಅಂತಂದ್ರೆ, ಓಕೆ, ಸೊ 100 ಬೇಸ್ ಅನ್ನ ಬೇರೆ ತರ ಮಾಡಬಹುದು ನಾವು. ದೋಸ್ ನಂಬರ್ ವೆರಿ ನಿಯರ್ ಟು 100 ಅಂದ್ರೆ ದಿಸ್ ನಂಬರ್, ಓಕೆ, ದಿಸ್ ನಂಬರ್ ಹೌ ಮಚ್ ಲೆಸ್ ದೆನ್ ಕಂಪೇರ್ ಟು 100? ದಿಸ್ ನಂಬರ್ only 2 is less than 100. You can take -2 because it is less than 200. 98 ಅನ್ನೋದು 100 ಗೆ 2 ಮಾತ್ರ ಕಡಿಮೆ ಇದೆ. You can write -2. Take the square of this. Okay, 2. Okay, clear? Just you can truncate 0. 2 ಅಂದ್ರೆ 98 100 ಗೆ ಎಷ್ಟು ಕಡಿಮೆ ಇದೆ? 2 ಮಾತ್ರ ಕಡಿಮೆ ಇದೆ. ಕಡಿಮೆ ಇದ್ರೆ if it is less than 100 you can take minus. Okay, -2. It is less than -2. ಅಂದ್ರೆ 100 ಗೆ just 2 ಕಡಿಮೆ ಇದೆ. You can note down. Then square this number. How much? 2 square 4. Just 04. You can take 04. Now 98 minus 2 how much? 96. See, those numbers very near to 100. Now ಈ ತರನು ಕೂಡ ಸ್ಮಾರ್ಟ್ ಆಗಿ ಮಾಡಬಹುದು. ಫಾರ್ ಎಕ್ಸಾಂಪಲ್ 103. See, 103 ಸ್ಕ್ವೇರ್. ಈ ನಂಬರು 100 ಗೆ ತುಂಬಾ ನಿಯರ್ ಇದೆ. ಸೊ ಹಾಗಾದ್ರೆ ಎಷ್ಟು ಜಾಸ್ತಿ ಇದೆ, ಎಷ್ಟು ಕಡಿಮೆ ಇದೆ? ಜಾಸ್ತಿ ಇದೆ 100 ಗೆ. ಎಷ್ಟು ಜಾಸ್ತಿ ಇದೆ? +3 ಜಾಸ್ತಿ ಇದೆ. ನಾನು ಈ ನಂಬರ್ಸ್ ಅನ್ನ 100 ಮಾತ್ರ ಕಂಪೇರ್ ಮಾಡ್ತಾ ಇದ್ದೀನಿ. 100 ಗಿನ್ನ ಜಾಸ್ತಿ ಇದ್ರೆ ಪ್ಲಸ್ ಅಂತ ತಗೊಳ್ಳಿ, 100 ಗಿನ್ನ ಕಡಿಮೆ ಇದ್ರೆ ಮೈನಸ್ ಅಂತ ತಗೊಳ್ಳಿ. ಈಗ 103 ಅನ್ನೋದು 100 ಗೆ ಹೌ ಮಚ್ ಇಸ್ ಗ್ರೇಟರ್? ಓನ್ಲಿ +3. ಯು ಕ್ಯಾನ್ ಟೇಕ್ +3. Square this. How much? 9. Just you can take 09. Now 103 plus 3. If it is minus, you can subtract from this number. If it is minus, you can subtract. If it is plus, you can add up. 103 plus 3. How much? 106. This is the answer. Those numbers very near to 100. We can calculate like this in smart way. Clear? No need of multiplying 103 into 103. Clear? It takes time. Okay, it takes time in competitive exams. So aವಾಗ ನಾವೇನ್ ಮಾಡ್ತೀವಿ, instead of doing this traditional tricks, traditional methods, we are going for smart tricks. These are work out with squares of any number. ನೀವು ಯಾವುದೇ ನಂಬರ್ ತಗೊಂಡ್ರು ಕೂಡ ನಿಮಗೆ ಈ ತರ ಸ್ಕ್ವೇರ್ ಸ್ಪ್ಲಿಟ್ ಮಾಡಿ ಸ್ಕ್ವೇರ್ ಮಾಡಿದ್ರೆ you will get smart way. Now square root. ಈ ಸ್ಕ್ವೇರ್ ರೂಟ್ ನ ಈಗ ನೀವು ಟ್ರೆಡಿಷನಲ್ ಮೆಥಡ್ಸ್ ಎಲ್ಲ ಮಾಡಿರ್ತೀರಿ ಸ್ಕೂಲಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ $484. ಓಕೆ, ಸ್ಕ್ವೇರ್ ರೂಟ್ ಆಫ್ 484. ಇಲ್ಲಿ ನೀವು ಟ್ರೆಡಿಷನಲ್ ಮೆಥಡ್ಸ್ ನ ಯೂಸ್ ಮಾಡಿದ್ರೆ ಯು ವೋಂಟ್ ಕ್ರ್ಯಾಕ್ ದಿ ಗವರ್ಮೆಂಟ್ ಎಕ್ಸಾಮ್. ಯು ವೋಂಟ್ ಏಬಲ್ ಟು ಕ್ರ್ಯಾಕ್ ಬಿಕಾಸ್ ಇಟ್ ಕಿಲ್ಸ್ ಯುವರ್ ಟೈಮ್. ಓಕೆ, ಇಲ್ಲೆಲ್ಲ ನಿಮಗೆ 10 to 15 seconds ಅಲ್ಲಿ ಆನ್ಸರ್ ಮಾಡ್ಬೇಕಂತಂದ್ರೆ ಈವನ್ ಪ್ಲೀಸ್ ಕೀಪ್ ರಿಮೆಂಬರ್, ಯಾವುದೇ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಅಲೋ ಇಲ್ಲ, ಕ್ಯಾಲ್ಕುಲೇಟರ್ ಅಲೋ ಇಲ್ಲ. ಬೈ ಮ್ಯಾನ್ಯುವಲಿ ಒಂದೇ ನೀವು ಮಾಡಬೇಕು, ಅದು ಕೂಡ ಇನ್ ಸ್ಮಾರ್ಟ್ನೆಸ್. ಸೊ ಅದರಿಂದ ನೀವು ತುಂಬಾ ಸ್ಮಾರ್ಟ್ನೆಸ್ ಆಗೇ ಕಲಿತಾ ಹೋಗ್ಬೇಕು. ದೇರ್ ಇಸ್ ನೋ ಕ್ಯಾಲ್ಸಿ ಫಾರ್ all government exams. They don't allow any calculator. Okay, so you need to
do all the calculations without calculator in smart way, then only you can able to crack the government exams. ನಿಮ್ಗೆ ಯಾರ್ಯಾರು ಇವಾಗ ಇದ್ದೀರಾ in future ಅಲ್ಲಿ ಅಂದ್ರೆ after PUC, after graduation, even you can go for engineering or MBBS, any stream, BBA, BCom, okay, any field, arts, okay. After graduation, some of the people are having dreams of getting government job. In that case, it would be helpful for you people in future. Clear? Okay. ಯಾರಿಗೆಲ್ಲ ಗವರ್ನಮೆಂಟ್ ಜಾಬ್ ತಗೋಬೇಕು ಇನ್ ಫ್ಯೂಚರ್ ಅಲ್ಲಿ ಅಂತಿದೆ ಅವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ PUC ಆದ್ಮೇಲೆ ನೀವು ಓಕೆ CET ಬರೀತೀರಾ, ನೀಟ್ ಬರೀತೀರಾ MBBS ಗೆ. ಅದೇ ತರ IIT ಗೆ ಹೋಗ್ಬೇಕಂತಂದ್ರೆ JEE ಅಂತ ಒಂದು ಎಕ್ಸಾಮ್ಸ್ ಇದೆ, ಜಾಯಿಂಟ್ ಎಕ್ಸಾಮ್ಸ್, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ. ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅದೇ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ ಇಂಜಿನಿಯರಿಂಗ್, ಬಟ್ ತುಂಬಾ ಸ್ಟ್ಯಾಂಡರ್ಡ್ ಲೆವೆಲ್ ಇರುತ್ತೆ. ಸೊ ಆಫ್ಟರ್ IIT, MBBS, ಇಂಜಿನಿಯರಿಂಗ್, BCom ಅವಾಗ ನಿಮಗೆ ತುಂಬಾ ಆಪರ್ಚುನಿಟೀಸ್ ಇದೆ. ಬ್ಯಾಂಕ್, IAS ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ IAS ಗೆ ಗ್ರಾಜುಯೇಷನ್ ಆಗಿರ್ಲೇಬೇಕು. ಸೊ ಅದನ್ನ ನಿಮ್ಗೆ ಆಫ್ಟರ್ ಗ್ರಾಜುಯೇಷನ್ ತುಂಬಾ ಹೆಲ್ಪ್ ಆಗುತ್ತೆ. PU ಆದ್ಮೇಲೂ ಜಾಬ್ಸ್ ಇದೆ ನಿಮ್ಗೆ, ಅಲ್ಲೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಈ ತರ ಟೆಕ್ನಿಕ್ಸ್. ಸೊ ಹೌ ಟು ಸಾಲ್ವ್ ದಿಸ್ 484 okay without any calculation in smart way. okay, ಟ್ರೆಡಿಷನಲ್ ಸ್ಟೆಪ್ಸ್ ಅನ್ನ ನಾವು ಯೂಸ್ ಮಾಡಲ್ಲ, ಇಲ್ಲಿ ತುಂಬಾ ಸ್ಮಾರ್ಟ್ನೆಸ್ ಅನ್ನ ಯೂಸ್ ಮಾಡಬೇಕು. ಕ್ಲಿಯರ್? ಫಾರ್ ಎಕ್ಸಾಂಪಲ್, ಸಿ ಯು ಪೀಪಲ್ ನೋಸ್ ದಟ್ ವಾಟ್ ಇಸ್ ದ ಸ್ಕ್ವೇರ್ ಆಫ್ 20. ಓಕೆ, ಇದನ್ನ ಸ್ಪ್ಲಿಟಿಂಗ್ ಅಲ್ಲಿ ಏನ್ ಮಾಡಂಗಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಬರೀಬೋದಲ್ಲ. ವಾಟ್ ಇಸ್ ದ ಸ್ಕ್ವೇರ್ ಆಫ್ 20 ಅಂತಂದ್ರೆ ಸಿ 400. ಕ್ಲಿಯರ್? 20 ಸ್ಕ್ವೇರ್ 400. ಕ್ಲಿಯರ್? ನಾವು 25 ಸ್ಕ್ವೇರ್, ಸೊ ಇದು ಗೊತ್ತಿರ್ಬೇಕು ನಿಮ್ಗೆ, ಆಲ್ರೆಡಿ ನಾನು ಹೇಳಿದೆ ದೋಸ್ ನಂಬರ್ ಎಂಡ್ಸ್ ವಿತ್ 5, ಇಟ್ ಇಸ್ ಈಸಿ ಟು ಕ್ಯಾಲ್ಕುಲೇಟ್. 5 ಸ್ಕ್ವೇರ್ ಆಸ್ ಇಟ್ ಈಸ್, ಓಕೆ, 5 ಸ್ಕ್ವೇರ್ ಆಸ್ ಇಟ್ ಈಸ್, 5 ಸ್ಕ್ವೇರ್ ಆಸ್ ಇಟ್ ಈಸ್. ಓಕೆ, 2 into 3 how much? 6. ಕ್ಲಿಯರ್? ಓಕೆ, ಅಟ್ಲೀಸ್ಟ್ ಈಗ 484 ಅನ್ನೋದು ಪ್ರಿಡಿಕ್ಷನ್ಸ್ ಮೆಥಡ್ ಅಂತ ಕರಿತೀವಿ. ಅಂತಂದ್ರೆ ದಿಸ್ 484 ಲೈಸ್ ಬಿಟ್ವೀನ್ 20 ಸ್ಕ್ವೇರ್ ಅಂಡ್ 25 ಸ್ಕ್ವೇರ್, ರೈಟ್? 484 lies between 20 square and 25 square. Clear? First ನಿಮಗೆ 20 ಸ್ಕ್ವೇರ್ ಬರೋದು ಗೊತ್ತಿರಬೇಕು. 20 ಸ್ಕ್ವೇರ್, 30 ಸ್ಕ್ವೇರ್, 40 ಸ್ಕ್ವೇರ್ ತುಂಬಾ ಈಸಿ, ತುಂಬಾ ಸಿಂಪಲ್. ಜೊತೆಗೆ 25, 35, 45 ಸ್ಕ್ವೇರ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಓಕೆ, ನಾವು ಬೇಸ್ಡ್ ಆನ್ ದಿಸ್ ಪ್ರೆಡಿಕ್ಷನ್, ಈಗ ನಿಮ್ಗೆ ಪ್ರೆಡಿಕ್ಷನ್ ಮಾಡ್ಬೇಕು. ಈ 484 ಅನ್ನೋದು ಎಲ್ಲಿ ಬರುತ್ತೆ? 20 ಸ್ಕ್ವೇರ್ ಅಲ್ಲಿ ಬರುತ್ತೆ, 25 ಸ್ಕ್ವೇರ್ ಅಂದ್ರೆ ದೋಸ್ ನಂಬರ್ಸ್ ಲೈಸ್ ಬಿಟ್ವೀನ್ 20 and 25. ಅಂದ್ರೆ ಆನ್ಸರ್ ಮೇ ಬಿ ಸಿಯರ್ 484 ಅನ್ನೋದು 400 and 625 ಮಧ್ಯೆ ಇದೆ. ಕ್ಲಿಯರ್? ಲೈಸ್ ಬಿಟ್ವೀನ್ 400 and 625. The answer may be 21, 22, okay, 23, 24. Anyhow, it won't be 20 and 25 because you know that 20 square is 400. Okay, 25 square 625. So 20 square ಗೊತ್ತಿದೆ ನಿಮ್ಗೆ, 25 square ಗೊತ್ತಿದೆ. ಕ್ಲಿಯರ್? ಸೊ ಅದರಿಂದ ನಿಮ್ಗೆ ಆನ್ಸರ್ ಲೈಫ್ ಬಿನ್ 20 and 25, ಮೇ ಬಿ 21, 22, 23, 24 ಇದಿಷ್ಟು ಆನ್ಸರ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಸೊ ಆನ್ಸರ್ ಮೇ ಬಿ 21, 22, 23, 24 ಇವಿಷ್ಟರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಯಾಕೆಂದ್ರೆ ದಟ್ 484 ಲೈಸ್ ಬಿಟ್ವೀನ್ ಸ್ಕ್ವೇರ್ ಆಫ್ 20 and 25 ಸ್ಕ್ವೇರ್. ನಾವು ಇವಿಷ್ಟರಲ್ಲಿ ಯಾವ್ದು ಆನ್ಸರ್ ಆಗಿರುತ್ತೆ ಅಂದ್ರೆ ಜಸ್ಟ್ ಯು ಕ್ಯಾನ್ ಟೇಕ್ ಯೂನಿಟ್ ಡಿಜಿಟ್ and square it. Just you can take unit digits and square it. 1 square 1, 2 square 4 ಇದೆಯಲ್ಲ. ಕ್ಲಿಯರ್? ಸೊ ದಿಸ್ ಇಸ್ ದಿ ಆನ್ಸರ್. ಇದನ್ನ ಪ್ರೆಡಿಕ್ಟ್ ಮಾಡಬೇಕು ಅಂದ್ರೆ ದಿಸ್ ನಂಬರ್ ಅಟ್ಲೀಸ್ಟ್ ಎಲ್ಲೆಲ್ಲಿ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ರೆ ಸೊ ವಿಲ್ ಗೆಟ್ ದಿ ಆನ್ಸರ್. ಅಂತಂದ್ರೆ ಯೂನಿಟ್ ಡಿಜಿಟ್ಸ್ 21, 22, 23, 24 ಅಲ್ಲಿ ಯೂನಿಟ್ ಡಿಜಿಟ್ಸ್ ಅಂತ ತಗೊಳ್ಳಿ. ಯಾವ ನಂಬರ್ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ ಅದೇ ಆನ್ಸರ್. ಅಂದ್ರೆ 22 ಈಗ 22 ಅಲ್ಲಿ 2 ಬಂತಲ್ವಾ ಅದೇ ಆನ್ಸರ್. 3 ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ. 9 ಇದೆಯಲ್ಲಿ ಇಲ್ಲ. 4 ಅನ್ನ ಸ್ಕ್ವೇರ್ ಮಾಡಿದ್ರೆ 784. ಓಕೆ, 784 just you can predict where it comes. For example, you know that 25 square how much? 5 square. Okay, 2 into 3 6, 625. but ಇಲ್ಲಿ 784 ಇದೆ, 784 ಇದೆ. Okay, again you can go for 30 square how much? 900. ಸೊ ಇದೆಲ್ಲ ಗೊತ್ತಲ್ಲ, 3 3
ಸಿಂಗಲ್ 0 ಡಬಲ್ 0 ಆಗುತ್ತೆ. ಓಕೆ ಕ್ಲಿಯರ್. 784 ಸಿ 625 900 ಮಧ್ಯೆ 784 ಇದೆ ಅಂದ್ರೆ the 784 lies between 625 and 900. ಇದನ್ನ ಪ್ರೆಡಿಕ್ಷನ್ ಮೆಥಡ್ ಅಂತ ಕರಿತೀವಿ. ಅಂದ್ರೆ ಎಲ್ಲಿ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೀವಿ, ಅದನ್ನ ಪ್ರೆಡಿಕ್ಷನ್ ಮೆಥಡ್ ಅಂತ ಕರಿತೀವಿ. No need of doing traditional methods. Clear now? So how to predict? So you predicted that values lies between 625 and 900. So ನಿಮ್ಗೆ ಇದೆಲ್ಲ ಗೊತ್ತಿರಬೇಕು. 25 square 30 square ಹೇಗೆ ಬರಿಬೇಕಂತ ಗೊತ್ತಿದ್ರೆ ಇದು ಈಸಿ ಟು ಕ್ಯಾಲ್ಕುಲೇಟ್. ಈಗ ಆನ್ಸರ್ ಮೈಟ್ ಬಿ ಓಕೆ 26 27 28 29. ಓಕೆ ಸೊ ಇಷ್ಟಲ್ಲಿ ಯಾವ್ದಾರ ಒಂದು ಆನ್ಸರ್ ಇರುತ್ತೆ. ನಾವು ಟೇಕ್ ಔಟ್ ಯೂನಿಟ್ ಡಿಜಿಟ್ಸ್. Make it square. 6 square how much? 36. Okay, just you can take unit digits. 36. Okay. 7 square how much? 81. Okay, sorry, 49. So 8 square how much? See, 9 square how much? 81. ಎಲ್ಲಿ ನಿಮ್ಗೆ 4 ಬರುತ್ತಲ್ಲ ಅದು ಆನ್ಸರ್ ಆಗಿರುತ್ತೆ. See here 4 ಇಲ್ಲಿ ಬಂತ 8 8 just you can take unit digit and square it. ಆ ಯೂನಿಟ್ ಡಿಜಿಟ್ ಅಲ್ಲಿ ಎಲ್ 4 ಬರುತ್ತಲ್ಲ ಅದು ಆನ್ಸರ್ ಆಗಿರುತ್ತೆ. ಸಿ here 8 8 64 ನಿಮ್ಗೆ ಇಲ್ಲಿ 4 ಇದೆಯಾ? ಸೊ ಆನ್ಸರ್ 28. ಬಿಕಾಸ್ 26 ಏನಕ್ಕಾಗಲ್ಲ ಅಂದ್ರೆ ಸಿ ಯೂನಿಟ್ ಡಿಜಿಟ್ 6 ಸ್ಕ್ವೇರ್ ಮಾಡಿದ್ರೆ ಅದರಲ್ಲಿ 36 ಬಟ್ ಯೂನಿಟ್ ಡಿಜಿಟ್ 6 ಇದೆ, ಇಲ್ಲಿ 6 ಇದೆಯಾ? ಇಲ್ಲ. ಸೊ 7 7 49 ಬಟ್ ಇಲ್ಲಿ 9 ಇದೆಯಾ? ಇಲ್ಲ. 8 8 64 ಇಲ್ಲಿ 4 ಇದೆಯಾ? ಎಸ್, ದಿಸ್ ಇಸ್ ದಿ ಆನ್ಸರ್. ಅಂದ್ರೆ 28 ಇಸ್ ದಿ ಆನ್ಸರ್. ಸಿ ವಾಟ್ ಇಟ್? ಸೊ ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಾವು ಕಂಟಿನ್ಯೂ ಮಾಡೋಣ. ಇನ್ನು ತುಂಬಾ ಇದೆ ಟ್ರಿಕ್ಸ್ಗಳು. ಅಂದ್ರೆ ಈಗ ಮಲ್ಟಿಪ್ಲಿಕೇಶನ್ಸ್ ಆಯ್ತು, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ಸ್ ಓಕೆ ಸಿಂಪ್ಲಿಫಿಕೇಶನ್ಸ್ ಎಲ್ಲ ಯಾವ ತರ ಮಾಡ್ಬೇಕಂತ ಇನ್ನು ತುಂಬಾ ಸ್ಟೆಪ್ಸ್ Okay, without calculations.